ನನ್ನಲ್ಲ. ಅವನಿಗೋಸ್ಕರ ಈ ನನ್ನ ಹೃದಯದಲ್ಲಿ ಯಾವತ್ತು ಜಾಗ ಇರುತ್ತೆ. ಹಾ, ಏನು ಈ ಮುಖ್ಯ ಬಟ್ಟೆಗಟ್ಟೋಯ್ತು ಬರಿಗೆಲ್ಲ ಬರ್ತಿದ್ದಾಳಲ್ಲ, ಅದು ಏನ್ ಮಾಡ್ಕೊಂಡ್ ಬಂದಿದ್ದಾಳೋ ಏನೋ. ಏನು ಬಟ್ಟೆಗಟ್ಟೋಯ್ತು ಬರಿಗೆಲ್ಲ ಬರ್ತಾ ಇದ್ದಾಳ, ಬಟ್ಟೆಗಟ್ಟೆ ಏನ್ ಮಾಡ್ದೆ? ಅರ್ವಿ ಹೋಗಿನಂತ ಹಳ್ಳಕ್ಕೇನ ಹೋದ್ನವ, ಅಲ್ಲಿ ಸುತ್ತು ಬಂದು ಹಳ್ಳದ ದಂಡೆ ಬಿದ್ಬಿಟ್ಟು ತಲೆ ಮೇಗಿನ ಅರ್ವಿ ಗಂಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗ್ಬಿಡ. ಅದ್ರ ಚಲೋ ಚಲೋ ಸೀರಿ ಪ್ಯಾಂಟು ಎಲ್ಲ ಹೊಳೆ ಹಾಕ ಬಂದಿಲ್ಲ ಮುದುಕಿ. ಬುದ್ಧಿ ಎಲ್ಲಿಟ್ಟಿದ್ಯಾ ಅಷ್ಟು ನನಗೆ ತಿಳಿದಿಲ್ವೇನಲ್ಲೇ? ನಿನ್ನ ಹೊಡ್ತಾ ನನ್ನ ಕಡೆಯಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರೂ ಹೊಡೆಯಕತ್ತೀಯ. ಎಂತ ಹೊಲಸು ಹೊಟ್ಟೆಯಾಗ ಹುಟ್ಟಿ ಬಂದಿರಬೇಕ ನೀ. ಏನ ನೀ ಮಾಡಿದ ಹಾದರತನ ನನಗ ಗೊತ್ತಿಲ್ಲ ಅಂತ ತಿಳಿದೇನವ? ನನಗೆಲ್ಲಾ ಗೊತ್ತೈತಿ, ಆದ್ರೂ ಸುಮ್ಮನದಿನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನಾರ ಮಾಡ್ಕೊಂಡು ಬಿಡ್ತಾನೋ ಅಂತ ಸುಮ್ಮನದಿನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಹಾಗೂ ನಾ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರೆ ಇವತ್ತು ಮಾತ್ರ ನಾ ಸುಮ್ಮನಿರುವುದಿಲ್ಲವಾ? ಸುಮ್ಮನಿರುತ್ತಿಲ್ಲ. ಇವತ್ತು ಯಾರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ, ಬರ್ಲಿ ನನ್ನ ಗಂಡ. ನೀರ್ಬೇಕು ಒಂದು ಇಲ್ಲ ನಾನಿರ್ಬೇಕು. ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ, ತೆಗಿಬಾರ್ದು. ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗ ಗೊತ್ತೈತಿನವ? ಹಣೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹಸಿರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು. ಈ 5 ಮುತ್ತುಗಳನ್ನ ಹೊತ್ತು ಬರುವ ಒಳೆಯ ನಿಜವಾದ ಮುತ್ತೈದೆ. ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ? ಹಿಂಗ ಮಾತಾಡ್ತಿದ್ದಿಲ್ಲ. ಸಾಕು, ಶಾಸ್ತ್ರ ಅಂತ ಹೇಳ್ತಿಲ್ಲ. ಯಾವ ಬೇಕು ಕೊಟ್ಟು ಸಂಪ್ರದಾಯ ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ? ಗುರು ಹಿರಿಯರೆಲ್ಲರೂ ಸೇರ್ಕೊಂಡು ಕೈ ಮೇಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮೇಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅಥವಾ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ
ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಅಕ್ಕಿಗಂತಾರವ ಕಾರೇಶು ದಾಸಿ ಅಂತ. ಇಲ್ಲ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರ್ತಾಳಲ್ಲ, ಅಕ್ಕಿಗಂತಾರವ ಕರುಣೇಶು ಮಂತ್ರಿ ಅಂತ. ಇಲ್ಲ ಭೋಜೇಶು ಮಾತಾ ಅಂದ್ರ ಹೊಟ್ಟಿ ಹಸುದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಅಕ್ಕಿಗಂತಾರವ ಭೋಜೇಶು ಮಾತಾ. ಇಲ್ಲ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಎಣ್ಣೆ ತುಂಬಾ ಅರಿಶಿನ ಬಳ್ಕೊಂಡು ಮನೆ ದೀಪ ಆಳಿಸಿ ನಗನಗ್ತಾ ಓಡಾಡ್ಕೊಂಡಿರ್ತಾಳಲ್ಲ, ಅಕ್ಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನ ಶಯನೇಶು ರಂಭ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು. ಹಾ ಅದಕ್ಕಕ್ಕಿಗಂತಾರ ಶಯನೇಶು ರಂಭ ಅಂತ. ಇನ್ನ ಕ್ಷಮಯ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಗೆ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಗೆ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗುತ್ತಾ ಜೀವನ ಸಾಗಿಸ್ತಾಳಲ್ಲ, ಅಕ್ಕಿಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನೋ ಗೊತ್ತು ಹಿಂದೂ ಸಂಪ್ರದಾಯ. ಅದೆಷ್ಟು ಮಾತಾಡೆ ಈ ಒಂದು ಗಂಟ ಮನೆ ಬರ್ಲೆ ನೀನು ಬತ್ತು ಹಾಕ್ತೆ ಬಿಡ ಮಗಳ ನಾನಲ್ಲ. ಏನು ಮುದ್ದೆ ಅಂತ ಪಾಪ ಮರಗಿಟ್ಕೊಂಡು ಅನ್ನ ಹಾಕಿದ್ರೆ ನನಗೆ ಬಾಯ್ ಪದಕ್ಕೆ ಮಾತಾಡ್ತೀನಿ. ಅತ್ತಿಯವ್ರಿ ಏನು ಕೆಲಸ ಮಾಡ್ಬೇಡ್ರಿ ಅಂದ್ರೆ ನನ್ನ ಮಾತು ಕೇಳಿದೆ ಬಟ್ಟೆಗಂಟು ಹಳ್ಳಕ್ಕೆ ಕೊಯ್ದು ನನ್ನ ಮೇಲೆ ಸಿಟ್ಟಿಗೆ ಬಟ್ಟೆಗಂಟು ಹಳ್ಳಲ್ಲಿ ಬಿಸಾಕ್ ಬಂದಿದ್ದಾರೆ. ಯಾಕತ್ತೆ ಹಿಂಗ್ ಮಾಡಿದ್ರಿ ಅಂತ ಕೇಳಿದಕ್ಕೆ ನನ್ನ ಬಾಯಿ ಬಂದಂಗೆಲ್ಲ ಬೈದು ನನ್ನ ಕೆನ್ನಾಗಿ ಹೊಡೆದ್ರು ರೀ ನಿಮ್ಮಮ್ಮ. ಯವ್ವ ಮಹಾತಾಯಿ ಮನೆಗೆ ಸೊಸಿಯಾಗಿ ಬಂದಕಿ ಮನೆ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಸಾಫ್ ನಿಲ್ಸು. ಇವಳನ್ನ ಮದುವೆ ಮಾಡ್ಕೊಂಡ್ ಬಂದ ನೋಡ್ತಾ ಇದ್ದೇನೆ, ಬರೀ ಇದೇ ಕತ್ತೆ ಆಯ್ತು ನಂದು. ಕತ್ತಿ ಅಟ್ಟು ವಯಸ್ಸಾಯ್ತು, ಮುದ್ದಾದ ಸೊಸನೆ ಹೆಂಗ್ ನೋಡ್ಬೇಕು ಕಬ್ಬರು ಇದೆ ನಿನಗೆ. 2 ಸಲ ಹೇಳಬೇಕು ನಾನು, 2 ಸಲ